ಇಂದು ಚಾಮರಾಜನಗರ ಜಿಲ್ಲಾಡಳಿತ ಭವನದಲ್ಲಿ ಬೆಳಗ್ಗೆ 11:30ಕ್ಕೆ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧ ಪ್ರಗತಿ ಪರಿಶೀಲನೆ ಸಭೆ ನಡೆಯಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್, ನಗರಾಭಿವೃದ್ಧಿ ಹಾಗೂ ನಗರ ಯೋಜನೆ ಸಚಿವ ಭೈರತಿ ಸುರೇಶ್ ಹಾಗೂ ಪೌರಾಡಳಿತ ಸಚಿವ ರಹೀಂ ಖಾನ್ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಸಿಗೋ ತನಕ ಹೋರಾಟವನ್ನ ಮಾಡೋದಾಗಿ ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಮಳೆಗಾಲದ ಅಧಿವೇಶನದಲ್ಲಿ 2A ಮೀಸಲಾತಿ ಘೋಷಣೆ ಮಾಡಬೇಕು, ಅಧಿವೇಶನದಲ್ಲಿ ಮೀಸಲಾತಿ ಹಕ್ಕನ್ನ ಪ್ರತಿಪಾದಿಸಬೇಕು. ಪಂಚಮಸಾಲಿ ಸಮಾಜದ ಶಾಸಕರನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜುಲೈ 6ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಪತ್ರ ಚಳುವಳಿ ನಡೆಯಲಿದೆ. ಶಾಸಕ ಎಂಆರ್ ಪಾಟೀಲ್, ಅರವಿಂದ್ ಬೆಲ್ಲದ್ ಮನೆಗೆ ಹೋಗಿ ಆಗ್ರಹ ಪತ್ರವನ್ನ ಕೊಡ್ತೀವಿ. ನಮ್ಮ ಶಾಸಕರು ಅಧಿವೇಶನದಲ್ಲಿ ಮೀಸಲಾತಿಗೆ ಆಗ್ರಹಿಸದೇ ಇರುವುದು ಸಮಾಜಕ್ಕೆ ನಿರಾಸೆ ಮೂಡಿಸಿದೆ. ಈಗಲಾದರೂ 2A ಮೀಸಲಾತಿಗೆ ನಮ್ಮ ಶಾಸಕರು ಒತ್ತಾಯ ಮಾಡಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ನಿನ್ನೆ ನಮ್ಮ ಸಮುದಾಯದ ಮೀಸಲಾತಿಯ ಮುಂಚೂಣಿ ನಾಯಕರು ಮತ್ತು ಧಾರವಾಡ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಮನೆಯಿಂದನೇ ಚಾಲನೆ ಕೊಟ್ಟಿವಿ. ವಿನಯ್ ಕುಲಕರ್ಣಿ ಮನೆ ಮುಂದೆ ಸುಮಾರು 500ಕ್ಕಿಂತ ಹೆಚ್ಚು ಜನ ಹೋಗಿ ಹಕ್ಕನ್ನು ಒತ್ತಾಯ ಮಾಡಿದ್ವಿ. ವಿನಯ್ ಕುಲಕರ್ಣಿ ಅವರು ಸಹ ಯಾಕಂದರೆ ಕಾನೂನು ನಿರ್ಬಂಧ ಇತ್ತು, ಧಾರವಾಡ ಜಿಲ್ಲೆ ಬರಲಿಕ್ಕಾಗತಕ್ಕಂಥದ್ದು. ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಈ ಸರಿ ಅಧಿವೇಶನದಲ್ಲಿ ನಾವೆಲ್ಲರೂ ಶಾಸಕರು ಒಗ್ಗಟ್ಟಾಗಿ ನಮ್ಮ ಹಕ್ಕಿನ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ ಅಂತೇಳಿ ಅವರು ಸಹ ಭರವಸೆ ಕೊಟ್ಟರು. ಅದೇ ಪ್ರಕಾರವಾಗಿ ನಾಳೆ 6ನೇ ತಾರೀಕು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿರ್ತಕ್ಕಂಥ ಶಾಸಕರಾದ ಅರವಿಂದ್ ಬೆಲ್ಲದವರ ಮನೆ ಮತ್ತು ಕುಂದಗೋಳ ಶಾಸಕರಾಗಿರ್ತಕ್ಕ ಎಂಆರ್ ಪಾಟೀಲ್ ಮನೆ, ಈ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ 3 ಜನ ಶಾಸಕರಿದ್ದಾರೆ. ಆ ಕಾರಣಕ್ಕೋಸ್ಕರ 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಕುಂದಗೋಳದ ಶಾಸಕರಾಗಿರ್ತಕ್ಕಂಥ ಎಂಆರ್ ಪಾಟೀಲ್ ಅವರ ಮನೆ, ಏನು ಮಂಜುನಾಥ್ನವರಿರ್ತಕ್ಕಂಥ ಎಂಆರ್ ಪಾಟೀಲ್ ಅವರ ಮನೆಗೆ ಶಕ್ತಿ ದೇವಿ ದೇವಸ್ಥಾನದಿಂದ ನಾವೆಲ್ಲರೂ ಕಾಲ್ನಡಿಗೆ ಮೂಲಕ ಅವ್ರ ಮನೆಯ ಒಳಗೆ ಹೋಗಿ ನಮ್ಮ ಮೀಸಲಾತಿಯ ಆಗ್ರಹ ಪತ್ರವನ್ನು ಅವರಿಗೆ ಸಮರ್ಪಿಸುವಂಥ ಹೋರಾಟ. ಜಾನುವಾರು ಕದಿಯುತ್ತಿದ್ದ ಅಂತರ್ ಜಿಲ್ಲಾ ಕಳ್ಳರನ್ನ ಹೊಸದುರ್ಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತೌಫಿಕ್, ನವಾಜ್, ದಾದಾಪೀರ್ ಬಂಧಿತ ಆರೋಪಿಗಳು. ಬಂಧಿತರೆಲ್ಲರೂ ಕೂಡ ಭದ್ರಾವತಿ ಹಾಗೂ ಹೊಸದುರ್ಗ ಮೂಲದವರಾಗಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 13 ಜಾನುವಾರು ಕಳ್ಳತನ ಮಾಡಿದ್ರು. ಈ ಸಂಬಂಧ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫಸಲಿಗೆ ಬಂದಿದ್ದ ಬಾಳೆ ತೋಟವನ್ನು ಅಧಿಕಾರಿಗಳು ತೆರವುಗೊಳಿಸಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಕುರೂಡಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ರೈತ ರಾಜಪ್ಪ ಅನ್ನೋರು ಬಾಳೆ, ಮೆಣಸಿನ ಬೆಳೆ ಬೆಳೆದಿದ್ರು. ಅದು ಕೆರೆ ಜಾಗ ಒತ್ತುವರಿ ಅಂತ ಹೇಳಿ ಅಧಿಕಾರಿಗಳು ಬೆಳೆ ತೆರವು ಮಾಡಿದ್ದಾರೆ. ಹಿನ್ನೆಲೆಯಲ್ಲಿ ಗೌರಿಬಿದನೂರು ತಹಶೀಲ್ದಾರ್ ವಿರುದ್ಧ ರೈತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಿಂಡಿ ತಿನಿಸುಗಳಲ್ಲಿ ಹಾನಿಕಾರಕ ಬಣ್ಣ ಬಳಕೆ ಹಿನ್ನೆಲೆ ಕೋಲಾರದ ಕೆಜಿಎಫ್ನ ಸ್ವೀಟ್ ಅಂಗಡಿಗಳ ಮೇಲೆ ದಾಳಿ ಮಾಡಲಾಗಿದೆ. ನಗರಸಭೆ ಪೌರಾಯುಕ್ತ ಪವನ್ ಕುಮಾರ್ ನೇತೃತ್ವದಲ್ಲಿ ದಾಳಿ ಮಾಡಿದ್ದು ಸ್ವೀಟ್ ಹಾಗೂ ತಿಂಡಿಗಳನ್ನು ಸೀಸ್ ಮಾಡಿದ್ದಾರೆ. ಆಹಾರ ಸುರಕ್ಷತಾ ನಿಯಮ ಪಾಲಿಸದೆ ಸ್ವೀಟ್ ತಯಾರು ಮಾಡುತ್ತಿದ್ದ ಅಂಗಡಿಗಳಿಗೆ ನೋಟಿಸ್ ನೀಡಿ ದಂಡ ಹಾಕಲಾಗಿದೆ. ಅದೊಂದು ಇದಿತ್ತಲ್ಲಪ್ಪ ಫೋನ್ ಹೇಳಿದ್ರು ಸರ್, ನಮ್ಗೇನು ಗೊತ್ತಾ ಇಲ್ಲಲ್ಲ. ಏನು ಈ ಕೃತಕ ಬಣ್ಣ ಯೂಸ್ ಮಾಡೋದು, ಅಥವಾ ಗೋಬಿ ಮಂಚೂರಿ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಅಥವಾ ಸ್ವೀಟ್ಸಲ್ಲಿ ಆಗಿರ್ಬೋದು, ತಮ್ಮ ಸಹಕಾರದೊಂದಿಗೆ ನಾವು ನಗರದ ಬೇರೆ ಬೇರೆ ಕಡೆ ಮೊನ್ನೆ ನಾವು ಈ ಕಬಾಬ್ ಅಂಗಡಿಗಳ ಏಕಾಏಕಿ ತಾಲೀಮು ಮಾಡಿ ಏನು ಕೃತಕ ಬಣ್ಣ ಯೂಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ವಶಪಡಿಸ್ಕೊಂಡಿರ್ತೀವಿ. ಸ್ವೀಟ್ಸು ಕೂಡ ಇಲ್ಲಿ ಕೃತಕ ಬಣ್ಣವನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದು ಹಾನಿಕಾರಕ ಈಗೇನು ವಶಪಡಿಸ್ಕೊಂಡಿದ್ದೀವಿ ಇದರಲ್ಲಿರೋ ಎಲ್ಲ ಸ್ಯಾಂಪಲ್ನ ನಾವು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅವ್ರದ್ದೇನು ಟೆಸ್ಟಿಂಗ್ ಲ್ಯಾಬ್ಸ್ ಇದೆ, ಟೆಸ್ಟಿಂಗ್ ಲ್ಯಾಬ್ಸ್ ಕಳಿಸ್ತೀವಿ. ಅದೇ ರೀತಿ ಇವರಿಗೆ ನಾವು ಇದು
ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೇ ಮುಂದುವರೆದ್ರೆ ತಮ್ಮ ಅಂಗಡಿನ ಸೀಸ್ ಮಾಡಲಾಗುವುದು ಅಂತ. ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದರು. ನವದೆಹಲಿ 10 ಜನಪಥ್ನಲ್ಲಿರುವ ಸೋನಿಯಾ ಗಾಂಧಿ ಮನೆಗೆ ಭೇಟಿ ನೀಡಿದ್ರು. ಮಗ ಅನಂತ್ ಅಂಬಾನಿ ಮದುವೆಗೆ ಸೋನಿಯಾ ಗಾಂಧಿ ಅವರನ್ನ ಆಹ್ವಾನಿಸಿದರು. ಸೋನಿಯಾ ಗಾಂಧಿ ಜೊತೆಗೆ ಗಾಂಧಿ ಕುಟುಂಬಕ್ಕೂ ಮುಖೇಶ್ ಅಂಬಾನಿ ಮದುವೆ ಆಮಂತ್ರಣವನ್ನ ನೀಡಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ನಿನ್ನೆ ಗಾರೆ ಕಾರ್ಮಿಕರನ್ನ ಭೇಟಿ ಮಾಡಿದರು. ದಿಲ್ಲಿಯ ಗುರುತೇಜ್ ಬಹದ್ದೂರ್ ನಗರದಲ್ಲಿ ಗಾರೆ ಕಾರ್ಮಿಕರನ್ನ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನ ಆಲಿಸಿದರು. ಇದೇ ವೇಳೆ ತಾವು ಕಾರ್ಮಿಕರೊಂದಿಗೆ ಸೇರಿ ಕೆಲಸ ಮಾಡಿದ್ದಾರೆ. ಭಾರತದಲ್ಲಿ ದೈಹಿಕ ಶ್ರಮಕ್ಕೆ ಗೌರವವಿಲ್ಲ. ನಾನು ಈ ಹಿಂದೆಯೂ ಇದನ್ನೇ ಹೇಳಿದ್ದೆ. ಕಾರ್ಮಿಕರನ್ನ ಭೇಟಿಯಾದ ನಂತರ ಈ ವಿಷಯ ದೃಢಪಟ್ಟಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. तो ये समझाओ क्या होता है? यहाँ बस ये तेजी से पकड़ते हैं. कोई काम नहीं, कोई नाम नहीं. आपको आज कल का नहीं मालूम. आपको ये नहीं मालूम कि कल क्या होने वाला है. ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಆನೆಗಳ ಹಿಂಡು ರಾಷ್ಟ್ರೀಯ ಹೆದ್ದಾರಿಯನ್ನು ಹಾದು ಹೋಗಿವೆ. ಗುಂಪು ಗುಂಪಾಗಿ ರಸ್ತೆಗೆ ಬಂದ ಆನೆಗಳನ್ನು ನೋಡಿ ವಾಹನ ಸವಾರರು ದೂರದಲ್ಲೇ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಆನೆಗಳು ರಸ್ತೆ ದಾಟುವವರೆಗೂ ವಾಹನಗಳು ಸದ್ದು ಮಾಡದೆ ನಿಲ್ಲಿಸಿದ್ದಾರೆ. ಆನೆಗಳೆಲ್ಲ ರಸ್ತೆ ದಾಟಿದ ಮೇಲೆ ವಾಹನ ಸವಾರರು ಮುಂದೆ ಸಾಗಿದ್ದಾರೆ. ಬ್ರಿಟನ್ ಸಂಸತ್ತಿನ 650 ಸ್ಥಾನಗಳಿಗೆ ನಿನ್ನೆ ಚುನಾವಣೆ ನಡೆದಿದೆ. ಚುನಾವಣೆ ಮುಗಿದ ಬೆನ್ನಲ್ಲೇ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಸಂಜೆ ವೇಳೆಗೆ ಫಲಿತಾಂಶ ಪ್ರಕಟವಾಗುವಂತ ನಿರೀಕ್ಷೆ ಇದೆ. ಇನ್ನು ಬಹುತೇಕ ಚುನಾವಣಾ ಸಮೀಕ್ಷೆಗಳ ವರದಿ ಪ್ರಕಾರ ಕಳೆದ 13 ವರ್ಷಗಳಿಂದ ಅಧಿಕಾರದಲ್ಲಿರುವಂತಹ ಕನ್ಸರ್ವೇಟಿವ್ ಪಕ್ಷಕ್ಕೆ ಆಘಾತಕಾರಿ ಸೋಲಿನ ಫಲಿತಾಂಶವನ್ನು ಕೊಟ್ಟಿದೆ. ಇನ್ನು ಹಾಲಿ ಪ್ರಧಾನಿಯಾಗಿರುವಂತಹ ರಿಷಿ ಸುನಕ್ ಕೂಡ ಸೋಲಿನ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಈವರೆಗೆ ಬ್ರಿಟನ್ನಲ್ಲಿ ಯಾವುದೇ ಹಾಲಿ ಪ್ರಧಾನಿಗಳು ಸೋತಿಲ್ಲ. ಒಂದು ವೇಳೆ ರಿಷಿ ಸುನಕ್ ಸೋತ್ರೆ ಹೊಸ ದಾಖಲೆ ಸೃಷ್ಟಿಯಾಗಲಿದೆ. ಈ ಬಾರಿ ಕನ್ನಡಿಗ ರವಿ ವೆಂಕಟೇಶ್ ಸೇರಿದಂತೆ ಭಾರತ ಮೂಲದ ಹಲವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ದಕ್ಷಿಣ ಆಫ್ರಿಕಾ ಮಹಿಳಾ ತಂಡದ ವಿರುದ್ಧ ಸರಣಿ ಕ್ಲೀನ್ ಸ್ವೀಪ್ ಮಾಡಿ ಟೆಸ್ಟ್ ಸರಣಿಯನ್ನು ಗೆದ್ದಿದೆ ಭಾರತ ತಂಡ. ಇಂದಿನಿಂದ ದಕ್ಷಿಣ ಆಫ್ರಿಕಾ ವಿರುದ್ಧ T20 ಸರಣಿಯಲ್ಲಿ ಪಾಲ್ಗೊಳ್ಳಲಿದೆ. ಜುಲೈ 9ರಿಂದ ಬಾಂಗ್ಲಾದೇಶದಲ್ಲಿ ಏಷ್ಯಾ ಕಪ್ ಪಂದ್ಯಾವಳಿಗಳು ನಡೆಯಲಿದ್ದು, ಅದಕ್ಕೂ ಮುನ್ನ ಭಾರತ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಟೂರ್ನಿ ಕೈವಶ ಮಾಡಿಕೊಂಡು ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುವ ವಿಶ್ವಾಸದಲ್ಲಿದೆ. 2023ರ ಬಳಿಕ ಭಾರತ ವನಿತೆಯರ ತಂಡ 7 T20 ಟೂರ್ನಿಗಳನ್ನು ಆಡಿದ್ದು 3ರಲ್ಲಿ ಗೆದ್ದಿದೆ. ಸದ್ಯ ತವರಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿ ಟೀಂ ಇಂಡಿಯಾ ವನಿತೆಯರ ತಂಡ ಇದ್ದರೆ, ಅತ್ತ ದಕ್ಷಿಣ ಆಫ್ರಿಕಾ ತಂಡ ಏಕದಿನ ಹಾಗೂ ಟೆಸ್ಟ್ನ ಸೋಲಿನ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.